Hi everyone. Today I am going to discuss about KEA latest update about document verification. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಯು ಜಿ ಸಿ ಇ ಟಿ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ KEA ಇಲಾಖೆಯು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಒಂದು ನಿಗದಿತ ದಿನಾಂಕವನ್ನು ಕೊಟ್ಟಿತ್ತು. ಆದಾಗ್ಯೂ ಕೂಡ ಕೆಲವೊಂದು ಅಭ್ಯರ್ಥಿಗಳು ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿಕೊಂಡಿಲ್ಲ. ಸೊ ಅಂದರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ, ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಸರ್ಟೇನು ಡಾಕ್ಯುಮೆಂಟ್ಸ್ ಅಥವಾ ರಿಸರ್ವೇಷನ್ನ ಕ್ಲೇಮ್ ಮಾಡಿರ್ತೀರಿ. ಯಾವೆಲ್ಲ ಕ್ಲೇಮ್ಗಳನ್ನ ಮಾಡಿರ್ತೀರಲ್ಲ, ಆ ಒಂದು ಅಡಿಯಲ್ಲಿ ಅವುಗಳ ಒಂದು ಮೂಲ ದಾಖಲಾತಿಯನ್ನು ನೀವು KEA ಇಲಾಖೆಗೆ ಹೋಗಿ ಪರಿಶೀಲನೆ ಮಾಡಿಕೊಂಡು ಬರಬೇಕಾಗ್ತದೆ. ಸೊ ಅದಕ್ಕೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಕರೀತಾರೆ, ಕ್ಲೇಮ್ಡ್ ವೆರಿಫೈಡ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಕೊಟ್ಟಿದ್ದಾರೆ ಯು ಜಿ ಸಿ ಇ ಟಿ 2026 ಅರ್ಜಿಯಲ್ಲಿ ಕ್ಲೇಮ್ಡ್ ಅಂದರೆ ನೀವು ಒಂದು ರಿಸರ್ವೇಷನ್ನ ಕ್ಲೇಮ್ ಮಾಡಿರ್ತೀರಿ, ಬಟ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಒಯ್ದು ವೆರಿಫಿಕೇಷನ್ ಮಾಡಿಸಿರೋದಿಲ್ಲ. ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವ ಅಭ್ಯರ್ಥಿಗಳಿಗೆ ಗಮನಕ್ಕೆ. ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಇಲಾಖೆಯ ಒಂದು ಸೂಚನೆಯನ್ನು ಹೊರಡಿಸಿದೆ. ಅದೇನೆಂದರೆ, ದಿನಾಂಕ 21/5/2026 ಒಳಗೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಸೊ ಕ್ಲೇಮ್ ಮಾಡಿದವರು ಇನ್ನೂ ಯಾರು ವೆರಿಫಿಕೇಷನ್ ಮಾಡಿಸಿಲ್ಲ ಅಂಥವ್ರು ಏನು ಮಾಡಬೇಕು, ಹತ್ತಿರದ ಸರ್ಕಾರಿ PU ಕಾಲೇಜಿಗೆ ಹೋಗಿ ಪ್ರಾಂಶುಪಾಲರಿಂದ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಸೊ ಅವಾಗ ಏನಾಗ್ತದೆ, ನಿಮ್ಮದು ಕ್ಲೇಮ್ಡ್ ಕ್ಯಾಟಗರಿ ಇರ್ಬೋದು, ಕ್ಲೇಮ್ಡ್ ರಿಸರ್ವೇಷನ್ ಇರ್ಬೋದು, ವೆರಿಫೈಡ್ ಆಗ್ತದೆ. ಇಲ್ಲಿ ನೋಡ್ಬೋದು, ನಿಮ್ಮದು ಏನಿರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಅಥವಾ ಮಾಜಿ ಸೈನಿಕ ಇರ್ಬೋದು, ಗ್ರಾಮೀಣ ಅಭ್ಯರ್ಥಿ ಇರ್ಬೋದು. ಸೊ ಹೀಗೆ ಸಾಕಷ್ಟು ಏನು ಕ್ಲೇಮ್ಸ್ ವೆರೈಟೀಸ್ ಬರ್ತವೆ, ಅವುಗಳನ್ನ ನೀವು ಕ್ಲೇಮ್ ಮಾಡ್ಕೋಬೇಕಾಗ್ತದೆ, ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಸಿ ಇ ಟಿ 2026ಕ್ಕೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿದ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲೆ ಇರುವ ಸ್ಯಾಟ್ ಸಂಖ್ಯೆ ಅಂದರೆ ಸ್ಯಾಟ್ ಸಂಖ್ಯೆಯನ್ನು ಯೂಸ್ ಮಾಡ್ಕೊಂಡು ನೀವಲ್ಲಿ ನಿಮ್ಮ ಡೀಟೇಲ್ಸ್ನ ಫೆಚ್ ಮಾಡಿಸ್ಕೋಬೋದು. ಓಕೆ, ಇಷ್ಟ ಆಗಿದೆ. ಸೊ ಇದಿಷ್ಟೆಲ್ಲ ಮಾಹಿತಿ ಇದೆ. ಯಾರು ಕೂಡ ಇನ್ನೂ ಮಾಡಿಸಿಲ್ಲ ವೆರಿಫಿಕೇಷನ್ನು, ಅವರು 21 ಒಳಗಾಗಿ ಮಾಡಿಸ್ಕೋಬೇಕಾಗ್ತದೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಈ ಮೇಲ್ಕಂಡ ಅಭ್ಯರ್ಥಿಗಳೇ ಅಂದರೆ ಇನ್ನೂ ಯಾರು ಕ್ಲೇಮ್ ಮಾಡಿಸಿಲ್ಲ ಅವರು ಕಟ್ಟ ಕಡೆಯ ಅವಕಾಶವನ್ನು ಈ ಮೂಲಕ ನೀಡಲಾಗಿದ್ದು, ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ, ಪ್ರೈವೇಟ್ ಕಾಲೇಜಿಗೆ ಹೋಗೋಂಗಿಲ್ಲ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮಾತ್ರ ಹೋಗಬೇಕು. ಅಂಥವರು ಅಗತ್ಯ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆ ದಿನಾಂಕ 21/5/26 ಒಳಗೆ ಹಾಜರಾಗಿ ಪರಿಶೀಲನೆ ಮಾಡಲು ಸೂಚಿಸಿದೆ. ಸೊ ಅಂದರೆ ಕೊನೆಯ ಒಂದು ಅವಕಾಶವನ್ನು ಇಲಾಖೆಗೆ ಕೊಟ್ಟಿದೆ, ಅದರ ಒಂದು ಸದುಪಯೋಗವನ್ನು ಎಲ್ಲ ಅಭ್ಯರ್ಥಿಗಳು ಪಡ್ಕೋಬೇಕಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCET ರಿಸಲ್ಟ್. ಥ್ಯಾಂಕ್ ಯು.